ಹಾಯ್ ಗೈಸ್, ಎಲ್ಲರಿಗೂ ASB ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಯಾರೆಲ್ಲ ಹೊಸಬ್ರಾಗಿದ್ರಿ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಏನಾದರೂ ಇಷ್ಟ ಆಗ್ತಿತ್ತಂದರೆ ಕೊನೆಗೆ ಲೈಕ್ ಮಾಡಿ. ಸೊ ಬನ್ನಿ ಗೈಸ್, ಇದೇ ರೀತಿ ನಾವು ಹಲವಾರು ಇಂಟ್ರೆಸ್ಟಿಂಗ್ ಟಾಪಿಕನ್ನು ಡೈಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಮಿಸ್ ಆಗಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ, ನೋಡೋಣ ಇವಾಗ SDA ದ್ವಿತೀಯ ದರ್ಜೆ KA 700 ಏನು ಪೋಸ್ಟ್ ಇತ್ತಲ್ಲ, ಅದರಲ್ಲಿ SDAಗೆ ಸಂಬಂಧಪಟ್ಟಂತೆ ಹಲವಾರು ಇಲಾಖೆಗೆ ಸಂಬಂಧಪಟ್ಟಂತೆ 325 ಪೋಸ್ಟ್ಗಳು ಇದ್ದವು. ಅದಕ್ಕೆ ಜನ ಅಪ್ಲಿಕೇಶನ್ ಹಾಕಿದ್ದು 1,33,000. ಸೊ ಅಟೆಂಡ್ ಮಾಡಿದ್ದು ಬಂದುಬಿಟ್ಟು 1,00,000. ಈ ಸ್ಕೋರ್ ಕಾರ್ಡು ಯಾವಾಗ ಬಿಡ್ತಾರೆ ಅಂತ ಅಂದರೆ ಹೇಳ್ತೀನಿ ಮುಂದೆ. ಮತ್ತು 35% ಆಗಿರಬೇಕು. ಏನಿದು 35% ನೋಡೋಣ. ಮತ್ತು ಸ್ಕೋರ್ ಕಾರ್ಡ್ ಅಲ್ಲಿ ನೀವು ಇರಬೇಕಾದ್ರೆ ನಿಮ್ಮ ಮಾರ್ಕ್ಸ್ ಎಷ್ಟಾಗಿರಬೇಕು ಮಿನಿಮಮ್ ಗೊತ್ತಾ? ಬನ್ನಿ ಡಿಸ್ಕಸ್ ಮಾಡೋಣ. ನೋಡ್ಬೋದು ಗೈಸ್, ನೀವಿಲ್ಲಿ ನಿಮ್ಮದು 35% ಆಗಿರಲೇಬೇಕು. 35% ಅಂದರೆ ಓನ್ಲಿ ನಮ್ಮದು 35 ಮಾರ್ಕ್ಸಾ? ಅಲ್ಲ. 35 ಮಾರ್ಕ್ಸಾ ಅಂತಂದರೆ ಅಲ್ಲ. ಮತ್ತು ಓನ್ಲಿ ಒಂದೇ ಪೇಪರಿಗೆ 35 ಮಾರ್ಕ್ಸಾ? ಅಲ್ಲ. ಎರಡಕ್ಕೂ 35 ಆಗಿರಬೇಕು. ಅಂದರೆ ಎಷ್ಟಿರಬೇಕು ನಿಮ್ಮ ಸ್ಕೋರ್ ಅಂತಂದರೆ ಪೇಪರ್ 1ಗೆ ಸಂಬಂಧಪಟ್ಟಂತೆ 35 ಮಾರ್ಕ್ಸು, ಪೇಪರ್ 2ಗೆ ಸಂಬಂಧಪಟ್ಟಂತೆ 35 ಮಾರ್ಕ್ಸು. ಸೊ 35 ಮಾರ್ಕ್ಸ್ ಅಂದರೆ ಒಂದೇ, 35% ಅಂದರೆ ಒಂದೇ. ಯಾಕಂದರೆ 100ಕ್ಕೆ 35 ಅಂದರೆ 35. ಸೊ ಟೋಟಲಾಗಿ ಎಷ್ಟಾಗಬೇಕು ನಿಮ್ಮದು? 70% ಆಗಿರಬೇಕು. ಎರಡು ಪೇಪರ್ ಕೂಡಿಸಿ 70% ಆಗಿರಬೇಕು. 70% ಅಂದರೆ ಎಷ್ಟೇ? 70 ಮಾರ್ಕ್ಸ್ ಆಗಿರಬೇಕು. 70 ಮಾರ್ಕ್ಸ್ ಪ್ಲಸ್ ಆಗಿರಬೇಕು. ಓಕೆ, ನಿಮಗೆ ಇದನ್ನ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ. 70% ಮಾರ್ಕ್ಸು ನಿಮ್ದು ಯಾರ್ದು ಆಗಿರ್ತದಲ್ಲ, ಎರಡು ಪೇಪರ್ ಸೇರಿಸಿ ಅವರು ನೀವು ಎಲಿಜಿಬಲ್ ಆಗಿರ್ತೀರ. ಓಕೆ, ಅವರು ಜಸ್ಟ್ ಇದು ಎಲಿಜಿಬಿಲಿಟಿಗೆ ಸಂಬಂಧಪಟ್ಟಂತೆ ಓನ್ಲಿ 35% ಆಗಿದ್ದರೆ ನೀವು ಈ ಹುದ್ದೆಗೆ ಅರ್ಹರಾಗಿರ್ತೀರ. ಹೊರತು ಜಾಬ್ ಸಿಗ್ತದೆ ನಿಮಗೆ ಜಾಬು ಅಂತಂದರೆ ಈಸ್ ನಾಟ್ ಪಾಸಿಬಲ್, ಬಿಕಾಸ್ ತುಂಬ ಕಾಂಪಿಟೇಷನ್ ಇದೆ. ಸೊ 70 ತೆಗೆದಿರ್ತೀರ, ಅದರ ಜೊತೆ ನಿಮ್ಮ ಕ್ಯಾಟಗರಿಲೇ 100ರಿಂದ 120 ತೆಗೆದರೂ ಇರ್ತಾರೆ. ಸೊ ಅವ್ರನ್ನ ಬಿಟ್ಟು ನಿಮ್ಮ ತಗೋತಾರ? ಇಲ್ಲ. ಅಕಸ್ಮಾತ್ ಇಷ್ಟು ಯಾರೂ ತೊಗೊಂಡಿಲ್ಲ ಅಂತಂದರೆ ನಿಮ್ಮ ಕ್ಯಾಟಗರಿಯಲ್ಲಿ ನೀವೇನಾದರೂ 70% ಮೇಲ್ ತೊಗೊಂಡಿದ್ರಿ, ಯಾರೂ ಇರಲಿಲ್ಲ 70% ತೊಗೊಂಡವರು ಅಂತಂದಾಗ ಮಾತ್ರ ನೀವು ಸೆಲೆಕ್ಟ್ ಆಗ್ತೀರಾ. ಸೊ ಫೈನಲಾಗಿ ಹೇಳ್ಬೇಕಂತಂದರೆ ನಿಮ್ಮದು ಸೇಫ್ ಸ್ಕೋರ್ ಇರಬೇಕಾಗಿದ್ದು ಎಷ್ಟು? ಫೈನಲಾಗಿ ಹೇಳ್ಬೇಕಾದ್ರೆ ನಿಮ್ಮದು ಸೇಫ್ ಸ್ಕೋರ್ ಆಗಿರ್ಬೋದು ಎಷ್ಟು ಅಂತಂದರೆ ಸೇಫು 120 ಮೇಲೆ ಆಗಿರಬೇಕು ಗೈಸ್. 120 ಆಯ್ತಂದರೆ ಈ SDAಗೆ ಸಂಬಂಧಪಟ್ಟಂತೆ ನೀವು ಸೇಫ್ ಆಗಿರ್ತೀರಾ. ಇದು ಓನ್ಲಿ 70% ಅನ್ನುವಂಥದ್ದು ಇದು ಜಸ್ಟ್ ಎಲಿಜಿಬಲ್ ಗೈಸ್. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮತ್ತು ಇವಾಗ ನೋಡ್ತಾ ಹೋಗೋಣ ಸ್ಕೋರ್ ಕಾರ್ಡ್ ನಿಮಗೆ ಯಾವಾಗ ಬಿಡ್ತಾರೆ ನೋಡಿ ಗೈಸ್. ಆಲ್ರೆಡಿ FDAದು ನೋಡಿದ್ದೀವಿ ನಾವು ಸ್ಕೋರ್ ಕಾರ್ಡು. FDA ಆ ಎಕ್ಸಾಮ್ ನಡೆಸಿ 2 ದಿನದಲ್ಲೇ ಕೀ ಆನ್ಸರ್ ಬಿಟ್ಟರು. ಅದಾದಮೇಲೆ ಅವ್ರದ್ದು ಸ್ಕೋರ್ ಕಾರ್ಡ್ ಅನ್ನುವಂಥದ್ದು ಯಾವಾಗ ಬಿಟ್ಟರು ಅಂತಂದರೆ 4 ದಿನದಲ್ಲೇ ಸ್ಕೋರ್ ಕಾರ್ಡ್ ಬಿಟ್ಟರು. ಓಕೆ, ಮತ್ತು ಇನ್ನೂ ಕೆಲವೊಂದಿಷ್ಟು ಹುದ್ದೆಗಳು ಬಾಕಿದ್ದು ಅವು ಕೂಡ ಇನ್ನು ಎಷ್ಟು 6 ದಿನದಲ್ಲೇ ಬಿಟ್ಟರು. ಸೊ ಟೋಟಲಾಗಿ 1 ವಾರಲ್ಲೇ ಬಿಟ್ಟರು. ನಿಮ್ದು ಯಾವಾಗ ಆಗ್ತದೆ ಅಂತಂದರೆ ಹೇಳ್ತೀನಿ ಕೇಳಿ. ಇಲ್ಲಿ SDAಗೆ ಸಂಬಂಧಪಟ್ಟಂತೆ ಸ್ಕೋರ್ ಕಾರ್ಡ್ ಯಾವಾಗ ಬರ್ತದೆ? SDAಗೆ ಸಂಬಂಧಪಟ್ಟಂತೆ ಸ್ಕೋರ್ ಕಾರ್ಡ್ ಯಾವಾಗ ಬರ್ತದೆ ಅಂದರೆ ಇವಾಗ ಎಕ್ಸಾಮ್ 25ಕ್ಕೆ ಆಗಿದೆ ಅಂತಂದರೆ 1+7 ದಿನ ಆ್ಯಡ್ ಮಾಡಿ. 7 ದಿನ ಆ್ಯಡ್ ಮಾಡಿದರೆ ಎಷ್ಟು? ಸೊ ಜನವರಿ 30 ಮೇಲೇ ಬರ್ತದೆ. ಜನವರಿ 30 ಅಂದರೆ 5 ದಿನ ಆಯಿತು. ಪ್ಲಸ್ ಫೆಬ್ರವರಿ 1 ಅಥವಾ
2 ಫೆಬ್ರವರಿ 1 ಅಥವಾ 2ರಲ್ಲಿ ನಿಮ್ಮದು 100% ಬರುವಂಥ ಚಾನ್ಸ್ ಇದೆ. ಓಕೆ, ನಿಮ್ಮದೇನಾದರೂ ಸ್ಕೋರ್ ಕಾರ್ಡಲ್ಲಿ ನಿಮ್ಮದು ನೇಮ್ ಇಲ್ಲ ಅಂತಂದರೆ ತಿಳ್ಕೊಂಬಿಡಿ ಗೈಸ್, ನೀವು ಸೆಲೆಕ್ಟ್ ಆಗಲ್ಲ, ನಿಮ್ಮದು ಎಲಿಜಿಬಿಲಿಟಿ ಇಲ್ಲ ಅಂತ ಅರ್ಥ. ನಿಮ್ಮದು 70%ಗಿಂತ ಕಮ್ಮಿ ಮಾರ್ಕ್ಸ್ ಇದೆ, ಹಾಗಾಗಿ ನಿಮ್ಮ ಸ್ಕೋರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಕೂತಿಲ್ಲ ಅಂತ ಅರ್ಥ. ಓಕೆ, ಅಕಸ್ಮಾತ್ 70 ಮೇಲೆ ಆಗಿತ್ತಂದರೆ ನಿಮ್ಮದು ಹೆಸರು ಖಂಡಿತ ಬಂದೇ ಬರ್ತದೆ. ಸೊ ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.